ಇದರಲ್ಲಿ ನೀವು ಗಮನಿಸಬೇಕು, ಪಬ್ಲಿಕ್ ಪ್ರಾಸಿಕ್ಯೂಟರ್ BN ಜಗದೀಶ್ ಅನ್ನುವಂಥವರು ಇದ್ದಾರಲ್ವಾ, ಅವರೇ ಈಗ SITಯ ಪಬ್ಲಿಕ್ ಪ್ರಾಸಿಕ್ಯೂಟರ್. ಡಾಕ್ಟರ್ ಆದಮ್ ಮತ್ತು ಡಾಕ್ಟರ್ ರಶ್ಮಿ ಇವರುಗಳನ್ನು ಇಲಾಖಾ ತನಿಖೆಗೆ ಒಳಪಡಿಸಬೇಕು, ಡಿಪಾರ್ಟ್ಮೆಂಟ್ ಎನ್ಕ್ವೈರಿಗೆ ಒಳಪಡಿಸಬೇಕು ಅನ್ನುವಂಥ ವಿಚಾರದಲ್ಲಿ 2017ರಲ್ಲಿ CBI ಕೂಡ ಬರೆಯುತ್ತೆ. ಯಾವ ರೀತಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗುತ್ತೆ ಗೊತ್ತೇನೋ ನಿಮಗೆ? ವೆಲ್ಕಮ್ ಟು ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಟ್. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಬೆಳವಣಿಗೆ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅಂತ ಹೇಳಿದ್ರೆ ಸೌಜನ್ಯರ ತಾಯಿ ಕುಸುಮಾವತಿ ಮತ್ತು ನಿರಪರಾಧಿ ಆಗಿರ್ತಕ್ಕಂತಹ ಸಂತೋಷ್ ರಾವ್ ಸುಪ್ರೀಂ ಕೋರ್ಟ್ನ ಮೆಟ್ಟಿಲು ಕೂಡ ಏರಿದ್ದಾರೆ. ಅಂತ ಹೇಳಿದ್ರೆ ಈ ಪ್ರಕರಣ ಮರು ತನಿಖೆ ಆಗಬೇಕು ಅಂತೇಳಿ ಒಂದಷ್ಟು ದಿನಗಳ ನಂತರ ಖಂಡಿತವಾಗ್ಲೂ ಅದು ಬೆಂಚ್ ಮೇಲೆ ಬರುತ್ತೆ. ನಂತರ CBI ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಿಗೂ ಕೂಡ ನೋಟಿಸ್ ಆಗುತ್ತೆ. ಆನಂತರದಲ್ಲಿ ವಾದ ಪ್ರತಿವಾದ ಕೂಡ ನಡೆಯುತ್ತೆ. ಏನು ಸುಪ್ರೀಂ ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ ಅಂತೇಳಿ ಕಾದು ನೋಡೋಣ. ಡಾಕ್ಟರ್ಸ್ಗಳಿಗೆ ಆಗಿರ್ಬೋದು, ತಪ್ಪಿತಸ್ಥ ತನಿಖಾಧಿಕಾರಿಗಳಿಗೆ ಆಗಿರ್ಬೋದು, ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಯಾಕಂತ ಹೇಳಿದರೆ ಇದೇ ರೀತಿ ಕೂಡ ನಿರ್ಭಯ ಪ್ರಕರಣ ಕೂಡ ಇತ್ತು. ಅದರಲ್ಲಿ ಏನೆಲ್ಲ ಚೇಂಜಸ್ ಆಯಿತು ಅಂತ ಹೇಳಿದರೆ, ಯಾರಾದರೂ ರೇಪ್ ಆದಾಗ 2 ಫಿಂಗರ್ಸ್ ಟೆಸ್ಟ್ ಮಾಡುವಂಥದ್ದು ತಪ್ಪು ಅನ್ನುವಂಥದ್ರಲ್ಲಿ ಅದು ಕಂಪ್ಲೀಟ್ ಆಗಿ ಬ್ಯಾನ್ ಆಗಿರುವಂಥದ್ದೇ ಈ ನಿರ್ಭಯ ಪ್ರಕರಣದಿಂದ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಕೂಡ ರಚನೆಯಾಯಿತು. ನಿರ್ಭಯ ಫಂಡ್ ಅಂತ ಹೇಳಿ ಬಂತು. ಹೆಂಗಸರ ಸ್ಟೇಟ್ಮೆಂಟ್, ಹುಡುಗಿಯರ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಬೇಕಾದ್ರೆ ಫೀಮೇಲ್ ಪೊಲೀಸರು ಇರಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ನಿರ್ಭಯ ಪ್ರಕರಣದಲ್ಲಿ ಬಂದಿರುವಂಥದ್ದು. CCTV ಆಗಿರ್ಬೋದು, ಸ್ಟ್ರೀಟ್ ಲೈಟ್ ಆಗಿರ್ಬೋದು, ಫಾರ್ ವುಮೆನ್ ಸೇಫ್ಟಿಗೋಸ್ಕರ ಕೂಡ ಬಂದಿರುವಂಥದ್ದು ನಿರ್ಭಯ ಪ್ರಕರಣದಿಂದ. ಹಾಸ್ಪಿಟಲ್ ಅಲ್ಲಿ ಸಖಿ ಸೆಂಟರ್ ಕೂಡ ಓಪನ್ ಆಗಿರುವಂಥದ್ದು ಕೂಡ ನಿರ್ಭಯ ಪ್ರಕರಣದಿಂದ. ಅತಿ ಹೆಚ್ಚು ವುಮೆನ್ ಪೊಲೀಸ್ ಬೇಕು ಅನ್ನುವಂಥದ್ದು ಕೂಡ ಬೇಡಿಕೆ ಬಂದಿರುವಂಥದ್ದು ಅದು ನಿರ್ಭಯ ಪ್ರಕರಣದಿಂದ. ಇಲ್ಲಿಗಲ್ ಬಸ್ ಆಗಿರ್ಬೋದು, ಇಲ್ಲಿಗಲ್ ವೆಹಿಕಲ್ಸ್ ಆಗಿರ್ಬೋದು, ಇದು ಸೀಸ್ ಆಗಿರುವಂಥದ್ದು ಕೂಡ ನಿರ್ಭಯ ಪ್ರಕರಣದಿಂದ. ಡ್ರೈವರ್ ಮತ್ತು ಕಂಡಕ್ಟರ್ನ ವೆರಿಫಿಕೇಶನ್ ಕಂಪಲ್ಸರಿ ಅನ್ನುವಂಥದ್ದು ಕೂಡ ಬಂದಿರುವಂಥದ್ದು ನಿರ್ಭಯ ಪ್ರಕರಣದಿಂದ. ಸ್ಪೆಷಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ದಿಲ್ಲಿ ಪೊಲೀಸರಲ್ಲಿ ಅನೇಕ ಚೇಂಜಸ್ ನಿರ್ಭಯ ಪ್ರಕರಣದಿಂದ ಕೂಡ ಆಗಿದೆ. ಇದೇ ರೀತಿ ಸೌಜನ್ಯ ಪ್ರಕರಣದಲ್ಲೂ ಕೂಡ 100% ಚೇಂಜಸ್ ಆಗೇ ಆಗುತ್ತೆ. ಆರೋಪಿಗಳನ್ನು ಕೂಡ ಕಟಕಟಕ್ಕೆ ಬಂದೇ ಬರ್ತಾರೆ. ಅದು 100ಕ್ಕೆ 100 ಕೂಡ ಸತ್ಯ. ಹಾಗಾದರೆ ಸೌಜನ್ಯ ಪ್ರಕರಣವನ್ನು ನೋಡ್ತಾ ಹೋಗೋದಾದರೆ 2012ರಿಂದ ಇಲ್ಲಿವರೆಗೆ ಏನೇನೆಲ್ಲ ಆಯಿತು? 9/10/2012ಕ್ಕೆ ಸೌಜನ್ಯ ಮಿಸ್ಸಿಂಗ್ ಆಗ್ತಾಳೆ. 10/10/2012ಕ್ಕೆ ಸೌಜನ್ಯನ ಡೆಡ್ ಬಾಡಿ ಕೂಡ ಸಿಗುತ್ತೆ. 11/10/2012ಕ್ಕೆ ಒಬ್ಬ ಅಮಾಯಕ ಮುಗ್ಧನನ್ನು ಇವನೇ ಆರೋಪಿ ಅಂತೇಳಿ ಹಿಡಿದು ಕೊಡ್ತಾರೆ. ಅವನನ್ನು ಸ್ಟೇಷನಲ್ಲಿ ಇಡಿಸ್ತಾರೆ, ಅವನಿಗೆ ಹೊಡಿತಾರೆ, ಬಡಿತಾರೆ. ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ರಾವನ್ನು ಆರೋಪಿಯನ್ನಾಗಿ ಮಾಡಬೇಕು ಅಂಥೇಳಿ ಪಕ್ಕಾ ಪ್ಲ್ಯಾನ್ ಮಾಡ್ತಾರೆ ಈ ಪೊಲೀಸರು. ಲೋಕಲ್ ಪೊಲೀಸ್ ತನಿಖೆ ಮಾಡುತ್ತೆ, CBI ತನಿಖೆ ಮಾಡುತ್ತೆ, CID ತನಿಖೆ ಮಾಡುತ್ತೆ. ಯಾರಿಗೂ ಕೂಡ ಆರೋಪಿ ಯಾರು ಅಂತೇಳಿ ಪತ್ತೆ ಹಚ್ಚೋಕ್ಕಾಗೋದಿಲ್ಲ. 6 ವರ್ಷಗಳ ಕಾಲ ನಿರಂತರವಾಗಿ ಜೈಲು ಶಿಕ್ಷೆ ಅನುಭವಿಸಿ ಬೇಲ್ ಮುಖಾಂತರ ಬಿಡುಗಡೆಗೊಳ್ತಾನೆ ಸಂತೋಷ್ ರಾವ್. 11 ವರ್ಷ ಟ್ರಯಲ್ ಆದ ನಂತರ ಜಡ್ಜ್ ಯಾವ ರೀತಿ ಬರೀತಾರೆ ಅಂತ ಹೇಳಿದ್ರೆ, ಜಡ್ಜ್ ಇದರಲ್ಲಿ ಹುಡುಕ್ತಾರೆ ಇದಕ್ಕೆ ಜಸ್ಟಿಸ್ ಕೊಡಲೇಬೇಕು ಆ ಹೆಣ್ಣು ಮಗಳಿಗೆ ಅಂತೇಳಿ ಹುಡುಕ್ತಾರೆ. ಬಟ್ ಇದರಲ್ಲಿ ಏನೂ ಕೂಡ ಸಿಗೋದಿಲ್ಲ. ಅದಕ್ಕೆ ಜಡ್ಜ್ ಕೋಪದಿಂದ ಜಡ್ಜ್ಮೆಂಟನ್ನು ಕೂಡ ಬರೀತಾರೆ. ಅಬ್ಸಲ್ಯೂಟ್ಲಿ ದೇರ್ ಆರ್ ನೋ ಮೆಟೀರಿಯಲ್ ಆನ್ ದಿ ರೆಕಾರ್ಡ್ ಟು ಕನೆಕ್ಟ್ ವಿತ್ ದಿ ಅಕ್ಯೂಸ್ಡ್ ಅಂತ ಜಡ್ಜ್ ಹೇಳ್ತಾರೆ. ಇಲ್ಲಿ ದ ಇನ್ವೆಸ್ಟಿಗೇಷನ್ ಆಫೀಸರ್ ಹ್ಯಾಸ್ ಫೈಲ್ಡ್ ಟು ರಿಕವರ್ ದ CCTV footages from the front gate of the Nature Cure Hospital, and he did not recover the umbrella, slippers and inner garments of the victim. The vaginal swab collected was not fit for the test in spite of these lapses. ಸೌಜನ್ಯಲ ಒಳ ಉಡುಪು ಆಗಿರ್ಬೋದು, ಅಥವಾ ಸ್ಲಿಪ್ಪರ್ಸ್ ಆಗಿರ್ಬೋದು, ಅಂಬ್ರೆಲ್ಲಾ ಆಗಿರ್ಬೋದು, CCTV ಫುಟೇಜ್ ಆಗಿರ್ಬೋದು, DNA ಆಗಿರ್ಬೋದು, ವೆಜಿನಲ್ ಸ್ವಾಬ್ ಕಳಿಸಿದ್ದು ಯಾವಾಗ ಅಂತ ಹೇಳಿದ್ರೆ
20/10/2012 FSL ಮಡಿವಾಳಕ್ಕೆ ಕೂಡ ಕಳಿಸುವಂಥದ್ದು. ಬರೋಬ್ಬರಿ 11 ದಿವಸಗಳ ನಂತರ FSLಗೆ ರೀಚ್ ಆಗುತ್ತೆ. ಅದು ಇಮಿಡಿಯೇಟ್ ಆಗಿ ಕಳಿಸ್ಬೇಕಿತ್ತು. ವಿಜಿನಲ್ ಸ್ವ್ಯಾಬಲ್ಲೇ ಎಲ್ಲನೂ ಕೂಡ ಗೊತ್ತಾಗುವಂಥದ್ದು, DNA ಎಲ್ಲನೂ ಕೂಡ ಗೊತ್ತಾಗುವಂಥದ್ದು ಯಾರು ಆರೋಪಿ ಅನ್ನುವಂಥ ವಿಚಾರದಲ್ಲಿ 10 ದಿವಸದ ನಂತರ ಕಳಿಸ್ತಾರೆ ಅಂತ ಹೇಳಿದ್ರೆ, ಅದು ಕೂಡ ಫಂಗಲ್ಸ್ ಬಂದ ನಂತರ ಸರಿಯಾಗಿ ಶೇಖರಣೆ ಕೂಡ ಮಾಡಿಲ್ಲ ಅದನ್ನು. ಅದಕ್ಕೆ ಒಂದಷ್ಟು ಸೈಂಟಿಫಿಕ್ ಮೆಥಡ್ ಇರುತ್ತೆ, ಯಾವ ರೀತಿಯಾಗಿ ಶೇಖರಣೆ ಮಾಡಬೇಕು ಅಂತೇಳಿ, ಅದನ್ನು ಕೂಡ ಮಾಡಲಿಲ್ಲ. ಇಷ್ಟು ದೊಡ್ಡ ರೇಪ್ ಕೇಸಲ್ಲಿ however no materials are on the record to show that the IO has conducted the investigation, subjected these suspected persons interrogation and has done some investigation in respect of the allegations made against them ಅನ್ನುವಂಥ ವಿಚಾರದಲ್ಲಿ. ಅಂದ್ರೆ ಯಾರ ಮೇಲೆ ಎಲ್ಲ ಎಲಿಗೇಷನ್ ಇತ್ತು ಅವರಿಗೆ ಸಂಬಂಧಪಟ್ಟಂತಹ ಯಾವುದೇ ರೆಕಾರ್ಡ್ಸ್ ಅನ್ನು ಕೂಡ ಕೋರ್ಟಿಗೆ IO ಸಬ್ಮಿಟ್ ಮಾಡಿಲ್ಲ, ಅಥವಾ ಇವರಿಗೆ ಸಂಬಂಧಪಟ್ಟ ಹಾಗೆ ನಾನು ತನಿಖೆ ಮಾಡಿದ್ದೀನಿ ಅನ್ನುವಂಥ ವಿಚಾರದಲ್ಲಿ ಏನೂ ಕೂಡ ಕೋರ್ಟಿಗೆ ಸಬ್ಮಿಟ್ ಮಾಡಿಲ್ಲ. ಒಂದೇ ಒಂದು ತನಿಖೆ ಮಾಡಿದ್ದೀನಿ ಅನ್ನುವಂಥ ವಿಚಾರದಲ್ಲಿ ಇದನ್ನೆಲ್ಲ ನೋಡಿ ಬರೀತಾರೆ ಜಡ್ಜ್, ದ ಅಕ್ಯೂಸ್ಡ್ ಕ್ಯಾನ್ ಬಿ ಕನ್ವಿಕ್ಟೆಡ್ ಓನ್ಲಿ ಆನ್ ಲೀಗಲ್ ಎವಿಡೆನ್ಸ್ ಅಂಡ್ ನಾಟ್ ದಿ ಸರ್ಮಿಸಸ್ ಅಂಡ್ ಕಂಜೆಕ್ಚರ್ ಅಂತ ಹೇಳಿ. ಆರೋಪಿಯನ್ನು ಕಾನೂನುಬದ್ಧ ಸಾಕ್ಷಿಗಳ ಆಧಾರದ ಮೇಲೆ ಮಾತ್ರ ಅವನನ್ನು ತಪ್ಪಿತಸ್ಥನಾಗಿ ತೀರ್ಪು ನೀಡಬಹುದೇ ಹೊರತು ಊಹಾಪೋಹದಿಂದ ಅಲ್ಲ ಅಂತೇಳಿ ಹೇಳ್ತಾರೆ. ಅಂದ್ರೆ ಯಾವುದೇ ಸಾಕ್ಷಿ ಕೊಡ್ಲಿಲ್ಲ ಅನ್ನುವಂತ ಅರ್ಥ ಇದ್ರದು. ಮತ್ತೊಂದು ಬರೀತಾರೆ, ಎ ಕ್ರಿಮಿನಲ್ ಟ್ರಯಲ್ ಇಸ್ ನಾಟ್ ಎ ಫೆರಿ ಟೇಲ್. ಕಾಲ್ಪನಿಕ ಕಥೆ ಅಲ್ರಿ ಕ್ರಿಮಿನಲ್ ಟ್ರಯಲ್ ಅನ್ನುವಂಥದ್ದು ಅಂತೇಳಿ ಒಬ್ಬ ಜಡ್ಜ್ ಬರೀತಾರೆ ಅಂತ ಹೇಳಿದ್ರೆ ಯೋಚನೆ ಮಾಡಿ. ಹಾಗಾದರೆ ಇವರುಗಳು ಮಾತಾಡ್ತಾ ಇದ್ದಿರುವಂಥದ್ದು ಕೋರ್ಟಲ್ಲಿ ಬರೀ ಕಾಲ್ಪನಿಕ ಕಥೆ, ಯಾವುದೇ ಸಾಕ್ಷಿಗಳು ಕೂಡ ಇಲ್ಲ. ಗೃಹ ಸಚಿವರೇ ಗಮನಿಸಿ, ನಿಮ್ಮ ಇಲಾಖೆಗೆ ಹೋಗ್ತಿರುವಂಥದ್ದು ಕೋರ್ಟ್ ನೋಡಿ. ಮಾಬಲ್ ಶೆಟ್ರು ಅವನಿಗೆ ಫಿಮೋಸಿಸ್ ಅನ್ನು ಡಾಕ್ಟರ್ ಆದಮ್ ಅವರು ಫಿಮೋಸಿಸ್ ಇದೆ ಅನ್ನುವಂಥ ವಿಚಾರದಲ್ಲಿ ಹೇಳಿಲ್ಲ, ನಾನು ಬಂದಾದ ಮೇಲೆ ಹೇಳಿದ್ದು ಅಂತೇಳಿ ಡಾಕ್ಟರ್ ಮಾಬಲ್ ಶೆಟ್ರು ಪುಂಖಾನುಪುಂಖವಾಗಿ ಏನೋ ಒಂದು ದೊಡ್ಡ ಅಚೀವ್ಮೆಂಟ್ ಮಾಡಿದಾಗ ಹೇಳ್ತಾ ಇರಲ್ವಾ. ಆದರೆ ಜಡ್ಜ್ ಏನು ಬರೆದಿದ್ದಾರೆ ಗೊತ್ತೇನೋ, ದ ಡಾಕ್ಟರ್ ಹೂ ಹ್ಯಾಸ್ ಎಕ್ಸಾಮಿನ್ಡ್ ದ ಅಕ್ಯೂಸ್ಡ್ ಹ್ಯಾಸ್ ಗಿವನ್ ಒಪಿನಿಯನ್ ದಟ್ ಅಕ್ಯೂಸ್ಡ್ ವಾಸ್ ಸಫರಿಂಗ್ ಫ್ರಮ್ ಫಿಮೋಸಿಸ್ ಡಿಸೀಸ್ which makes the prosecution case much worse. ಆ ಫಿಮೋಸಿಸ್ ಕಾಯಿಲೆ ಇದೆ ಅಂತೇಳಿ ಹೇಳ್ತಾರಲ್ವಾ, ಅದರಿಂದಲೇ ಈ ಕೇಸ್ ಅತ್ಯಂತ ದುರ್ಬಲವಾಗಿದೆ ಅನ್ನುವಂಥ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ ಜಡ್ಜ್. ಫಿಮೋಸಿಸ್ ಕಾಯಿಲೆ ಇದ್ದವನಿಗೆ ಸೆಕ್ಸ್ ಮಾಡೋಕ್ಕಾಗುದಿಲ್ಲ ಅನ್ನುವಂಥ ವಿಚಾರದಲ್ಲಿ ಕಿರಿಕೀರ್ತಿ ಅನ್ನುವಂಥವನು ಒಬ್ಬ ಹೇಳ್ತಾ ಇದ್ದ ಪೆದ್ದ, ಅವನಿಗೆ ಸೆಕ್ಸ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಅವನು 2 ಫಿಂಗರ್ ಅನ್ನು ಹಾಕಿದ್ದ ಅನ್ನುವಂಥ ವಿಚಾರದಲ್ಲಿ, ಫಿಮೋಸಿಸ್ ಇತ್ತು ಅನ್ನುವಂಥ ವಿಚಾರದಲ್ಲಿ 2 ಫಿಂಗರ್ ಟೆಸ್ಟ್ ಮಾಡಿರುವಂಥದ್ದು ಆ ಲೇಡಿ ಡಾಕ್ಟರ್ ರಶ್ಮಿ ಅವರು ಅಡ್ಮಿಟ್ ಮಾಡಿರುವಂಥದ್ದು. ಅಲ್ಲಿ 2 ಫಿಂಗರ್ ಟೆಸ್ಟ್ ಮಾಡೋದು ಯಾಕೆ ಅಂತ ಹೇಳಿದ್ರೆ, ಒಂದು ವೇಳೆ 2 ಫಿಂಗರ್ ವ್ಯಜನದೊಳಗೆ ಹೋದರೆ ಅವಳಿಗೆ ರೇಪ್ ಆಗಿದೆ, ಅವಳು ವರ್ಜಿನಿಟಿಯನ್ನು ಕಳ್ಕೊಳ್ಳಿದ್ದಾಳೆ ಅಂತೇಳಿ. ಮದುವೆಯಾದ ಹೆಂಗಸಿಗೆ ಒಂದು ವೇಳೆ ರೇಪ್ ಆಗಿದ್ರೆ ಅವಳಿಗೆ 2 ಫಿಂಗರ್ ಇನ್ಸರ್ಟ್ ಮಾಡಿದ್ರೆ ರೇಪ್ ಆಗಿಲ್ಲ ಅಂತೇಳಿ ತಿಳ್ಕೊಳ್ಳೋದು. ಹಾಗಾದ್ರೆ ಸೊ ಇದು ಕೂಡ ತಪ್ಪು. 2 ಫಿಂಗರ್ ಆಲ್ರೆಡಿ ಬ್ಯಾನ್ ಆಗಿದೆ. ಅದನ್ನು ಆ ಕಿರಿಕೀರ್ತಿ ಪೆದ್ದ ಹೇಳ್ತಾನೆ, ಸಂತೋಷ್ ರಾವ್ 2 ಫಿಂಗರ್ ಮಾಡಿದ್ದಾನೆ ಅಂತ. ಫಿಮೋಸಿಸ್ ಅಂತೇಳಿ ಏನು ಡಾಕ್ಟರ್ ಹೇಳಿದ್ದಾರೆ ನೋಡಿ ಮಾಬಲ್ ಶೆಟ್ರು, ಅದೇ ಈ ಕೇಸನ್ನು ಅತ್ಯಂತ ದುರ್ಬಲಗೊಳಿಸಿದೆ ಅಂತೇಳಿ ಜಡ್ಜ್ ಬರೀತಾರೆ. ಅದಕ್ಕೆ ಮೋಸ್ಟ್ಲಿ ಆಗಿರಬೇಕು ಮಾಬಲ್ ಶೆಟ್ರನ್ನು KS ಹೆಗ್ಡೆಯಿಂದ ತೆಗೆದು ಈಗ ಆಳ್ವಾಸಲ್ಲಿ ಡೀನ್ ಅಂತೆ, ಇನ್ನು ಆಳ್ವಾಸಲ್ಲಿ ಡೀನ್. ಇದೆಲ್ಲ ನೋಡಿ ಜಡ್ಜ್ ಕಡೆಗೂ ಜಸ್ಟಿಸ್ ಕೊಡ್ಬೋದಾ ಏನಾದರೂ ಈ ಹೆಣ್ಣು ಮಗಳಿಗೆ ಅಂತೇಳಿ ಹುಡುಕಾಡ್ತಾರೆ ಜಡ್ಜ್ಮೆಂಟಲ್ಲಿ, ಏನೂ ಕೂಡ ಸಿಗೋದಿಲ್ಲ. ಸೊ ಹೀಗಿರಬೇಕಾದ್ರೆ ಕಡೇದಾಗಿ ಜಡ್ಜ್ ಬರೀತಾರೆ ಏನು ಅಂತ ಹೇಳಿದ್ರೆ, ಫರ್ದರ್ ದಿಸ್ ಈಸ್ ಎ ಫಿಟ್ ಕೇಸ್ ಟು ಪ್ಲೇಸ್ ಬಿಫೋರ್ ದ ಅಕ್ವಿಟಲ್ ಕಮಿಟಿ ಫಾರ್ ಇನಿಷಿಯೇಟಿಂಗ್ ನೀಡ್ಫುಲ್ ಆ್ಯಕ್ಷನ್ ಅಗೇನ್ಸ್ಟ್ ಹೆರ್ರಿಂಗ್ ಅಫೀಷಿಯಲ್. ಕೆಲವು ಪ್ರಕರಣದಲ್ಲಿ ಅಕ್ವಿಟಲ್ ಕಮಿಟಿ ರಚನೆ ಆಗಬೇಕು, ಹೆರ್ರಿಂಗ್ ಆಫೀಸರ್ಸ್ನ ಮೇಲೆ ತನಿಖೆ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಬರೆಯುವಂಥದ್ದು. ಅದು ಈ ಸೌಜನ್ಯ ಪ್ರಕರಣದಲ್ಲಿ ಕೂಡ ಬರೆದಿರುವಂಥದ್ದು, ಸರ್ಕಾರಕ್ಕೆ ಬರೆದಿರುವಂಥದ್ದು. ಸರ್ಕಾರ ಇದುವರೆಗೂ ಆ ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡೇ ಇಲ್ಲ. ಯಾಕೇಳಿ, ಬಡವರ ಹೆಣ್ಣು ಮಗಳು ಗೌಡ ಸಮುದಾಯಕ್ಕೆ ಸೇರಿದ ಹೆಣ್ಣು ಮಗಳಲ್ವೇ, ನಮಗೆ ಗೌಡರ ಓಟು ಬೇಕು ಮಾತ್ರ, ಬಟ್ ಗೌಡರ ಹೆಣ್ಣು ಮಗಳಿಗೆ ನ್ಯಾಯ ತೆಗೆಸಿಕೊಡುವವರು ಯಾರೂ ಕೂಡ ಇಲ್ಲ. ಮಾಧ್ಯಮದವರು ಪ್ರಶ್ನೆ ಕೂಡ ಕೇಳ್ತಾರೆ ಪರಮೇಶ್ವರ್ ಅವರಿಗೆ, ಕೇಸ್ ಮುಗಿದೋಗಿದೆ,
ಪಬ್ಲಿಕ್ ಡೊಮೈನ್ನಲ್ಲಿ ಪರ ವಿರೋಧ ಇರ್ತದೆ, ನಾವು ಅದನ್ನೇನು ಮಾಡೋಕ್ಕಾಗೋದಿಲ್ಲ. ನಮ್ಮ ಕಾಸಿಂದ ಸಂಬಳ ಪಡೆಯುವಂಥವರು ಇವುಗಳು ಈ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಮುಂದ್ಸಲ ಯೋಚನೆ ಮಾಡಿ ಇವರಿಗೆ ಏನು ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಸರ್ಕಾರ ಮುಚ್ಚಿಡುತ್ತೆ. ನಂತರದಲ್ಲಿ ಸಂತೋಷ್ ರಾವ್ ಕಂಪ್ಲೀಟ್ ಆಗಿ ನಿರಪರಾಧಿಯಾಗಿ ಹೊರಗಡೆ ಬರ್ತಾನೆ. ಆ ನಂತರದಲ್ಲಿ ಹೋರಾಟ ಕೂಡ ಶುರುವಾಗುತ್ತೆ. ತಿಂಗಳಿಗೆ ನಾಲ್ಕು ಕಡೆ ಹೋರಾಟ ನಡೀತಾ ಇತ್ತು. ದಕ್ಷಿಣ ಕನ್ನಡ, ಕುಂದಾಪುರ, ಕೇರಳ, ಮೈಸೂರು, ಪ್ರತಿಯೊಂದು ಕಡೆಯಲ್ಲೂ ಕೂಡ ಕರ್ನಾಟಕದ ಮೂಲೆಯಲ್ಲೂ ಕೂಡ ಹೋರಾಟ ನಡೀತಾ ಇತ್ತು. ಬಟ್ ಗೌರ್ಮೆಂಟಿಗೆ ಅನಿಸ್ಲೇ ಇಲ್ಲ ಅಕ್ವಿಟಲ್ ಕಮಿಟಿ ರಚನೆ ಮಾಡಬೇಕು, ಮರುತನಿಖೆ ಆಗಬೇಕು ಸೌಜನ್ಯ ಪ್ರಕರಣ ಅನ್ನುವಂಥ ವಿಚಾರದಲ್ಲಿ. CM ಸಿದ್ದರಾಮಯ್ಯರ ಹತ್ರ ಕೇಳಿದಾಗ ಅವ್ರು ಹೇಳ್ತಾರೆ, ಜಡ್ಜ್ಮೆಂಟ್ ನೋಡಿಲ್ಲ ನಾನು ನೋಡಿಲ್ರಿ, ನೀವು ಓದಿದ್ದೀರಾ? ಇದುವರೆಗೂ CM ಸಿದ್ದರಾಮಯ್ಯರವರು ಜಡ್ಜ್ಮೆಂಟ್ ಕಾಪಿಯನ್ನು ಓದೇ ಇಲ್ಲ. ದೆಹಲಿಯಲ್ಲೂ ಕೂಡ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಹೋರಾಟ ನಡೆದಿದೆ. ದೆಹಲಿಯಲ್ಲಿ 144 ಸೆಕ್ಷನ್ ಇರುವಂತ ಸಮಯದಲ್ಲಿ ರೈತರ ಪ್ರತಿಭಟನೆ ಆಗಿತ್ತು. ಆಗ ಪ್ರತಿಭಟನೆಯ ಸಮಯದಲ್ಲಿ 144 ಸೆಕ್ಷನ್ ಕೂಡ ಹಾಕಿದ್ರು ದೆಹಲಿಯಲ್ಲಿ. ಆ ಟೈಮಲ್ಲಿ ಸೌಜನ್ಯ ಪರ ಹೋರಾಟಗಾರರು ದೆಹಲಿಯಲ್ಲಿ ಹೋಗಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾರೆ, ಮನವಿಯನ್ನು ಕೂಡ ಕೊಟ್ಟು ಬರ್ತಾರೆ. ಬಟ್ ದೆಹಲಿಯ ನಾಯಕರು ಕೂಡ ಕಣ್ಣು ಬಿಡ್ಲೇ ಇಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಆ ನಂತರದಲ್ಲಿ ಈ ಹೋರಾಟ ತೀವ್ರ ಆಗುತ್ತೆ ಅಂತೇಳಿ ಗೊತ್ತಾಗಿ ಯಾರೋ CBI ಮೇಲೆ ಒತ್ತಡ ಬೀಳ್ತಾರೆ. CBIಗೆ ಈ ಪ್ರಕರಣ ಎಂಡಾಗಿ ಅಕ್ವಿಟ್ ಆದ ನಂತರ 60 ದಿನಗಳ ಟೈಮ್ ಇರುತ್ತೆ. 60 ದಿನಗಳ ಒಳಗಡೆ CBI ಮೇಲ್ಮನವಿ ಹೋಗ್ಬೋದು. ಇಲ್ಲ ಸಂತೋಷ್ ರಾವ್ ಆರೋಪಿ, ನಮಗೆ ಅವನಿಗೆ ಸಂಬಂಧಪಟ್ಟಾಗಿ ಒಂದಷ್ಟು ನಮ್ಮ ಹತ್ರ ಸಾಕ್ಷಿ ಇದೆ ಅನ್ನುವಂಥ ವಿಚಾರದಲ್ಲಿ. ಬಟ್ CBI 60 ದಿನಗಳ ಒಳಗಡೆ ಹೋಗಿಲ್ಲ. ಬರೋಬ್ಬರಿ 90 ದಿನಗಳು ಆದ ನಂತರ CBI ಮೇಲ್ಮನವಿ ಹೋಗುತ್ತೆ ಹೈಕೋರ್ಟ್ಗೆ. ನೆನಪಲ್ಲಿಟ್ಕೊಳ್ಳಿ, CBI ಯಾವ ರೀತಿ ಮೇಲ್ಮನವಿ ಹೋಗುತ್ತೆ ಅಂತ ಹೇಳಿದ್ರೆ, ಸಂತೋಷ್ ರಾವ್ ಆರೋಪಿ, ಸಂತೋಷ್ ರಾವ್ಗೆ ಸಂಬಂಧಪಟ್ಟಾಗೆ ಒಂದಷ್ಟು ಸಾಕ್ಷಿಗಳು ನಮ್ಮ ಹತ್ರ ಇದೆ ಅಂತೇಳಿ CBI ಮೇಲ್ಮನವಿ ಹೋಗುತ್ತೆ ಹೈಕೋರ್ಟ್ಗೆ. ಚಿಲ್ಡ್ರನ್ಸ್ ಕೋರ್ಟಲ್ಲಿ ಅಕ್ವಿಟ್ ಆದಂತಹ ಸೌಜನ್ಯ ಕೇಸ್, ಅಲ್ಲಿ ಮಂಗಳಾರತಿ ಆಲ್ರೆಡಿ ಆಗಿದೆ. ಫೆರಿಟೇಲ್ ನಡೆಸ್ತೀರಾ, ಮತ್ತೊಂದು ನಡೆಸ್ತೀರಾ ಅನ್ನುವಂಥ ವಿಚಾರದಲ್ಲಿ ನಂತರ ಹೈಕೋರ್ಟ್ಗೆ ಹೋಗುವಂಥದ್ದು CBI. ಆವಾಗ ನಿಜವಾಗ್ಲೂ ನಾನು ಹೇಳ್ತಾ ಇರುವಂಥದ್ದು ಏನು ಅಂತೇಳಿದರೆ, ಡಾಕ್ಟರ್ ಮಹಾಬಲ್ ಶೆಟ್ರು ಆಗಿರ್ಬೋದು, ಅಥವಾ ಈ ಪೆದ್ದ ಒಬ್ಬ ಗಿಳಿಯಾರ್ ಇದ್ದಾನೆ ಅವನೂ ಆಗಿರ್ಬೋದು, ಮತ್ತು ಈ ಕಿರಿಕೀರ್ತಿ ಆಗಿರ್ಬೋದು, ಹೆಂಗ್ ಪುಂಗ್ಲಿ ಖ್ಯಾತಿಯ ಒಬ್ಬ ಇದ್ದಾನೆ ಚೂಲಿ ಬೆಲೆ ಅವನೂ ಆಗಿರ್ಬೋದು, ಇವರುಗಳಿಗೆ ಆ ಟೈಮಲ್ಲೂ ಕೂಡ CBIಗೆ ಸಾಕ್ಷಿಗಳು ಕೊಡ್ಬೋದಿತ್ತು. ಸಂತೋಷ್ ರಾವ್ ಆರೋಪಿ ಅಂತೇಳಿ ಪ್ರೂವ್ ಮಾಡ್ಬೋದಿತ್ತು ಹೈಕೋರ್ಟಲ್ಲೂ ಕೂಡ. ಯಾಕೆಂತ ಹೇಳಿದ್ರೆ ಇವರು ಹೋಗಿರುವಂಥದ್ದು ಸಂತೋಷ್ ರಾವ್ ಆರೋಪಿ ಅನ್ನುವಂಥ ವಿಚಾರದಲ್ಲಿ ಹೈಕೋರ್ಟ್ಗೆ ಮೇಲ್ಮನವಿ. ಇವನು ಹೇಳ್ತಾನೆ, ಏನೋ ಆ ಒಂದು ಕೀಟ ಇತ್ತು, ಅದು ಮೊಟ್ಟೆ ಇಟ್ಟಿದೆ, ಅದನ್ನು ಸೈಂಟಿಫಿಕ್ ಆಗಿ ಟೆಸ್ಟ್ ಮಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಗಿಲಿಯಾರ್ ಒಬ್ಬ ಹೇಳ್ತಾನೆ. ಬ್ಲೂ ಫ್ಲೈ ಅಂತ ಒಂದು ಕೀಟ ಮೊಟ್ಟೆ ಇಟ್ಟಿದೆ ಅನ್ನೋದನ್ನು ಸಂಜೆ ಹೊತ್ತಿನಲ್ಲಿ ಮಾತ್ರ ಒಂದು ಏನು ಮೊಟ್ಟೆಯನ್ನ ಇಡುವಂತ ಒಂದು ಕೀಟ. ಈ ಹುಡುಗಿದು ಅತ್ಯಾಚಾರ ಆಗಿರೋದು 4 ಗಂಟೆ ನಂತರ ಅಂತ ಹೇಳಿ, ಒಂದು 5-6 ಗಂಟೆ ಹೊತ್ತಿಗೆ ದೇಹ ಅಲ್ಲಿರುವ ಕಾರಣಕ್ಕೆ ಆ ದೇಹದ ಮೇಲೆ ಆ ಕೀಟ ಮೊಟ್ಟೆ ಇಟ್ಟಿದೆ ಅಂತ ಹೇಳಿ ಫಾರೆನ್ಸಿಕ್ ರಿಪೋರ್ಟ್ ಹೇಳ್ಬೋದು. ಪೆದ್ದ ಆ ಕೀಟ ಮೊಟ್ಟೆ ಇಡುವುದೇ ಸಂಜೆ 4ರಿಂದ 5 ಗಂಟೆಗೆ ಅನ್ನುವಂಥ ವಿಚಾರದಲ್ಲಿ ನೀನೇ ಹೇಳ್ತಿ. ಮತ್ತೆ ಪುನಃ ಹೇಳ್ತಾನೆ ಮಳೆ ಬಂದಿದೆ ಜೋರಾಗಿ ಅನ್ನುವಂಥ ವಿಚಾರದಲ್ಲಿ, ಯಾರಿಗೂ ಕೂಡ ದಾಟೋಕ್ಕಾಗೋದಿಲ್ಲ ಅನ್ನುವಂಥ ವಿಚಾರದಲ್ಲಿ. ರಾತ್ರಿ 5ರಿಂದ 10-12 ಗಂಟೆಯ ಟೈಮ್ನಲ್ಲಿ 3.5ರಿಂದ 4 ಅಡಿ ನೀರಲ್ಲಿ ಹರಿತಾ ಇರುತ್ತೆ. ಆ ಮಳೆ ಬಂದಂಥ ಸಮಯದಲ್ಲಿ ನಿನ್ನ ಕೀಟ ಒಂದು ವೇಳೆ ಮೊಟ್ಟೆ ಇಟ್ಟರೆ ಅದು ಉಳಿಯೋಕೆ ಸಾಧ್ಯನಾ ಮಾರೆ ಪೆದ್ದ? ಒಂದು ವೇಳೆ ಆ ಕೀಟ ಮೊಟ್ಟೆ ಇಟ್ಟದ್ದನ್ನು ನಿಮಗೆ ಹೈಕೋರ್ಟ್ಗೆ ಕೊಡ್ಬೋದಿತ್ತಲ್ಲ. ಮಹಾಬಲ್ ಶೆಟ್ರಿಗೂ ಹೈಕೋರ್ಟಲ್ಲಿ ಹೋಗು ಹೇಳ್ಬೋದಿತ್ತು, ಅವಕಾಶ ಇತ್ತು ಮಹಾಬಲ್ ಶೆಟ್ರಿಗೆ. ಓಪನ್ ಕೋರ್ಟಲ್ಲಿ ಹೇಳ್ಬೋದಿತ್ತು. ಸಂತೋಷ್ ರಾವನ್ನು ನಾನು ಕ್ಯಾನ್ ಯು ಲಿಫ್ಟ್ ಮೀ ಅಂತ ಹೇಳಿ ಕೇಳಿದೆ, ಅವನನ್ನು ಎತ್ತಿದ, ಸೊ ಹಾಗಾಗಿ ಅವನಿಗೆ ಸೌಜನ್ಯ ನಾನು ರೇಪ್ ಮಾಡಿದ್ದು ಅಂತೇಳಿ ಆಯಿತು ಅನ್ನುವಂಥ ವಿಚಾರದಲ್ಲಿ ಹೇಳ್ಬೋದಿತ್ತು. ಆಗ ಜಡ್ಜ್ ಏನು ಹೇಳ್ತಾ ಇದ್ರು ಅಥವಾ ತುಂಬಿದ ಕೋರ್ಟಲ್ಲಿ ಏನೆಲ್ಲ ಹೇಳ್ತಾ ಇತ್ತು ಅನ್ನುವಂಥ ವಿಚಾರದಲ್ಲಿ ಗೊತ್ತಾಗ್ತಿತ್ತು ಮಹಾಬಲ್ ಶೆಟ್ರಿಗೆ. ಪುಂಖಾನುಪುಂಖವಾಗಿ ಪುಂಗಿದ್ದೇ ವಿನಃ ಏನೂ ಕೂಡ ಮಾಡೋಕ್ಕಾಗಿಲ್ಲ. ಇವನು ಒಂದೇ ಒಂದು ಸಾಕ್ಷಿ ಮತ್ತೊಮ್ಮೆ CBIಗೆ ಸಂತೋಷ್ ರಾವ್ ವಿರುದ್ಧ ಕೊಡೋಕ್ಕಾಗಿಲ್ಲ. ಮತ್ತೊಮ್ಮೆ ಹೈಕೋರ್ಟಲ್ಲಿ ಮಂಗಳಾರತಿ ಆಗುತ್ತೆ ಇವರಿಗೆ. ಮತ್ತೆ ಹೇಳುತ್ತೆ ಹೈಕೋರ್ಟ್ ಏನು ಅಂತ ಹೇಳಿದರೆ, ಅಕ್ವಿಟಲ್ ಕಮಿಟಿ ಅತಿ ಶೀಘ್ರವಾಗಿ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಮತ್ತೊಮ್ಮೆ ಹೇಳುತ್ತೆ 2024ರಲ್ಲಿ ಹೈಕೋರ್ಟ್. ಆದರೆ ಸರ್ಕಾರ ಏನು ಮಾಡುತ್ತೆ, ಒಂದು ಕಮಿಟಿ ತನ್ನೊಳಗನೇ ರಚನೆ ಮಾಡುತ್ತೆ, ಯಾರಿಗೂ ಕೂಡ ಗೊತ್ತಿರೋದಿಲ್ಲ.
30/12/2024 ಒಂದು ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡುತ್ತೆ. ಅದರಲ್ಲಿ ಶ್ರೀ ಪಿ ಹರಿಶೇಖರನ್ IPS ಅದರ ಚೇರ್ಮನ್ ಆಗಿರ್ತಾರೆ. ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಕ್ರೈಮ್ ಅಂಡ್ ಟೆಕ್ನಿಕಲ್ ಸರ್ವಿಸಸ್. ಮತ್ತೆ ಶ್ರೀ BN ಜಗದೀಶ್ ಅದರ ಮೆಂಬರ್ ಆಗಿರ್ತಾರೆ. ಅಡಿಷನಲ್ ಸ್ಟೇಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೈಕೋರ್ಟ್ ಆಫ್ ಕರ್ನಾಟಕ ಬ್ಯಾಂಗ್ಳೂರ್. ಮತ್ತೆ T. ಕುಮಾರ್ DYSP ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ KPA ಮೈಸೂರು ಅಂಡ್ ಶ್ರೀಮತಿ ಅಂಜಲಿ ದೇವಿ ಡೈರೆಕ್ಟರ್ ಆಫ್ ಪ್ರಾಸಿಕ್ಯೂಷನ್ ಅಂಡ್ ಗೌರ್ಮೆಂಟ್ ಲಿಟಿಗೇಷನ್ ಬ್ಯಾಂಗ್ಳೂರು. ಇವರು 4 ಜನ ಸೇರಿ ಒಂದು ಅಕ್ವಿಟಲ್ ಕಮಿಟಿ ರಚನೆ ಮಾಡುತ್ತೆ ಕರ್ನಾಟಕ ಸರ್ಕಾರ. ಇದರಲ್ಲಿ ನೀವು ಗಮನಿಸಬೇಕು, ಪಬ್ಲಿಕ್ ಪ್ರಾಸಿಕ್ಯೂಟರ್ BN ಜಗದೀಶ್ ಅನ್ನುವಂಥವರು ಇದ್ದಾರಲ್ವಾ, ಅವರೇ ಈಗ SITಯ ಪಬ್ಲಿಕ್ ಪ್ರಾಸಿಕ್ಯೂಟರ್. ಏನು ಈ ಸೌಜನ್ಯ ಪ್ರಕರಣದಲ್ಲಿ ಅಕ್ವಿಟಲ್ ಕಮಿಟಿ ರಚನೆ ಆದಾಗ ಗುಟ್ಟಾಗಿ ರಚನೆ ಮಾಡಿ ಅದರಲ್ಲಿ ಇದ್ದಂತಹ ಮೆಂಬರ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸರ್ಕಾರದ ಪರ ವಕೀಲರು BN ಜಗದೀಶರೇ ಈಗ SITಯಲ್ಲಿ ಇರುವಂತಹ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸರ್ಕಾರದ ವಕೀಲರು. ಇವರು ಇದನ್ನು ಗುಟ್ಟಾಗಿ ರಚನೆ ಮಾಡಿ ಸ್ವತಃ ವಿಕ್ಟಿಮ್ ಮನೆಗೆ ಸೌಜನ್ಯಲ ತಾಯಿ ಆಗಿರ್ಬೋದು, ಸೌಜನ್ಯಲ ತಂದೆ ಆಗಿರ್ಬೋದು, ಇವರಿಗೆ ಒಂದೇ ಒಂದು ನೋಟಿಸನ್ನು ಕೂಡ ಕಳಿಸೋದಿಲ್ಲ. ನಾವು ಅಕ್ವಿಟಲ್ ಕಮಿಟಿ ರಚನೆ ಮಾಡಿದ್ದೀವಿ ಅನ್ನುವಂಥ ವಿಚಾರದಲ್ಲಿ ಇವರು ಏನು ಹೇಳ್ತಾರೆ ಗೊತ್ತೇನೋ, ಆ ಒಂದು ರಿಪೋರ್ಟಲ್ಲಿ CBI ಈ ಕೇಸನ್ನು ತನಿಖೆ ಮಾಡಿರುವಂಥ ಕಾರಣಕ್ಕಾಗಿ ನಮಗೆ CBIಯನ್ನು ತನಿಖೆ ಮಾಡೋಕ್ಕಾಗೋದಿಲ್ಲ, CBI ಹೇಳಿದರೆ ನಮಗೆ ಫರ್ದರ್ ಹೋಗ್ಬೋದು ಅನ್ನುವಂಥ ವಿಚಾರದಲ್ಲಿ ಈ ಕಮಿಟಿಯನ್ನು ರಚನೆ ಮಾಡಿ ಹೇಳ್ತಾರೆ, ರೀ ನಿಮ್ಮ ಇಲಾಖೆಗೆ ಒಗ್ದಿರುವಂಥದ್ದು ರೀ, ನಿಮ್ಮ ಪೊಲೀಸ್ ಇಲಾಖೆನೇ ತಪ್ಪು ಮಾಡಿರುವಂಥದ್ದು. ಏನು ಹೇಳಬೇಕು ಈ ಸರ್ಕಾರಕ್ಕೆ ಹಾಗಾದರೆ? ಆನಂತರ ಕುಸುಮಾವತಿಯವರು ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಟ್ ಕೂಡ ಹಾಕ್ತಾರೆ ಹೈಕೋರ್ಟಲ್ಲಿ. ಇನ್ನೂ ಕೂಡ ಅದು ಬೆಂಚ್ ಮೇಲೆ ಬಂದಿಲ್ಲ. ನೋಡಬೇಕು ಯಾವಾಗ ಬರುತ್ತೆ ಅಂತೇಳಿ. ಇದನ್ನು ಯಾವ ಕಾರಣಕ್ಕಾಗಿ ಅಕ್ವಿಟಲ್ ಕಮಿಟಿಯನ್ನು ಗುಟ್ಟಾಗಿ ಮಾಡಿದರೆ, ಅದು ಕೂಡ 2024ರಲ್ಲಿ 2023ರಲ್ಲಿ ಚೀತು ಅಂತೇಳಿ ಉಗ್ದು ಹೇಳಿದೆ ಕೋರ್ಟ್, ಅಕ್ವಿಟಲ್ ಕಮಿಟಿ ರಚನೆ ಆಗಬೇಕು, ಹೆರಿಂಗ್ ಅಫಿಷಿಯಲ್ಸನ್ನು ತನಿಖೆ ಮಾಡಬೇಕು ಅಂಥೇಳಿ. 2024ಅಲ್ಲಿ ಆರ್ಡರ್ ಆದ ನಂತರ ಸೌಜನ್ಯಲ ಮನೆಯವರಿಗೂ ಹೇಳದೆ ನೀವು ಅಕ್ವಿಟಲ್ ಕಮಿಟಿ ರಚನೆ ಮಾಡಿದರೆ, ಅಥವಾ ಸೌಜನ್ಯಲ ಮನೆಯವರಿಗೆ ಅಕ್ವಿಟಲ್ ಕಮಿಟಿ ರಚನೆ ಆದ ನಂತರ ಒಂದೇ ಒಂದು ನೋಟಿಸನ್ನು ಕೂಡ ಕಳಿಸಿಲ್ಲ. ಬಾಲಕೃಷ್ಣ ಅನ್ನುವಂಥ ಅಡ್ವೊಕೇಟ್ RTI ಮುಖಾಂತರ ತೆಗೆದಾಗ ಸಿಕ್ಕಿರುವಂತಹ ದಾಖಲೆ ಇದು. ಅಕ್ವಿಟಲ್ ಕಮಿಟಿಗೆ ಸಂಬಂಧಪಟ್ಟ ಹಾಗೆ ಏನು ಮಾಡಿದ್ದೀರಿ ಅಂತೇಳಿ ಕೇಳಿದಾಗ ಸಿಕ್ಕಂತಹ ದಾಖಲೆ ಇದು. ಹಾಗಾದರೆ ಸರ್ಕಾರ ಯಾಕೆ ಇಷ್ಟು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಚ್ಚಿಟ್ಟು ಕೆಲಸ ಮಾಡ್ತಾ ಇದೆ? ಯಾರು ಪ್ರಭಾವಿಗಳು ಇದರ ಹಿಂದೆ ವರ್ಕ್ ಮಾಡ್ತಾ ಇದ್ದಾರೆ? ಸಂತೋಷ್ ರಾವ್ ಅಷ್ಟು ಪ್ರಭಾವಿನೇನ್ರಿ? ಅದು ಅಲ್ಲದೆ ಇವರ ಮುಖಕ್ಕೆ CBIಗೆ ಏನಾದರೂ ಕಾಪಿಯನ್ನು ಕೊಟ್ಟಿದ್ದಾನ್ರಿ? ಕಾಪಿ CBIಗೆ ಕಾಪಿ ಹಾಕಿದ್ದೇನ್ರಿ? ಇದು CBIಗೂ ಕೂಡ ಕಾಪಿಯನ್ನು ಹಾಕಿಲ್ಲ. ನೀವು ತನಿಖೆ ಮಾಡೋದ್ರಿಂದ ನಮಗೆ ತನಿಖೆ ಮಾಡೋಕ್ಕಾಗೋದಿಲ್ಲ, ನೀವೇನಾದರೂ ಹೇಳಿದರೆ ನಾವು ತನಿಖೆ ಮಾಡ್ಬೋದು ಅಂತೇಳಿ ಹೇಳ್ತಾರಲ್ವಾ, ಅವರಿಗೊಂದು ಕಾಪಿಯನ್ನು ಕೂಡ ಹಾಕಿಲ್ಲ CBIಗೆ. ಏನ್ ಮಾಡ್ತಾ ಇದೆ ಸೌಜನ್ಯ ಪ್ರಕರಣದಲ್ಲಿ ಹಾಗಾದ್ರೆ ಸರ್ಕಾರ? ಮತ್ತೊಂದು ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕು ಏನು ಅಂತ ಹೇಳಿದ್ರೆ, CBI 2017ಕ್ಕೆ ಒಂದು ಆರ್ಡರ್ ಮಾಡುತ್ತೆ. ಏನು ಅಂತ ಹೇಳಿದ್ರೆ, ಈ ಪ್ರಕರಣದಲ್ಲಿ ತಪ್ಪಿತಸ್ಥರು ಡಾಕ್ಟರ್ ಆದಮ್ ಮತ್ತು ಡಾಕ್ಟರ್ ರಶ್ಮಿ ಇವರುಗಳನ್ನು ಇಲಾಖಾ ತನಿಖೆಗೆ ಒಳಪಡಿಸಬೇಕು, ಡಿಪಾರ್ಟ್ಮೆಂಟ್ ಎನ್ಕ್ವೈರಿಗೆ ಒಳಪಡಿಸಬೇಕು ಅನ್ನುವಂಥ ವಿಚಾರದಲ್ಲಿ 2017ರಲ್ಲಿ CBI ಕೂಡ ಬರೆಯುತ್ತೆ. ಯಾವ ರೀತಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗುತ್ತೆ ಗೊತ್ತೇನೋ ನಿಮಗೆ? ಇದಕ್ಕೆ KPN ರಾಜು ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ವಿಚಾರಣಾ ಪ್ರಾಧಿಕಾರನಾಗಿ ನೇಮಿಸುತ್ತಾರೆ. ಅವರು 30/8/2018 ಬರೋಬ್ಬರಿ 1.5 ವರ್ಷಗಳ ನಂತರ ಒಂದು ವರದಿಯನ್ನು ಕೊಡ್ತಾರೆ. ನೀವೀಗ ಯೋಚನೆ ಮಾಡ್ಬೋದು, 1.5 ವರ್ಷದ ವರದಿ ಯಾವ ರೀತಿ ಇರಬಹುದು? ಹಾಗಾದ್ರೆ ಡಾಕ್ಟರ್ ರಶ್ಮಿ ಮತ್ತು ಡಾಕ್ಟರ್ ಆದಮ್ಗೆ ಸರಿಯಾಗಿ ರುಬ್ಬಿರಬಹುದು ಅನ್ನುವಂಥ ವಿಚಾರದಲ್ಲಿ ಈ ಆರೋಪಿತ ವೈದ್ಯರ ವಿರುದ್ಧ ಆರೋಪಗಳು ಸಾಬೀತಾಗದೇ ಇರುವ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನು ಇಲ್ಲಿಗೆ ಮುಕ್ತಾಯಗೊಳಿಸಲಾಗಿದೆ ಅಂಥೇಳಿ 1.5 ವರ್ಷದ ನಂತರ. ಹಾಗಾದರೆ ಈ KPN ರಾಜು ಅವರ ಎನ್ಕ್ವೈರಿ ಆಗಬೇಕಲ್ವಾ? ಅದು ಅಲ್ಲದೆ ಇಲ್ಲಿ ಕಾಮಿಡಿ ನೋಡಿ ಯಾವ ರೀತಿ ಅಂತ ಹೇಳಿದ್ರೆ, 120 ದಿನ ಗೈರು ಹಾಜರಾಗಿದ್ದಂತಹ ವೈದ್ಯಾಧಿಕಾರಿಗಳು ಅವರನ್ನು ಕೆಲಸದಿಂದ ವಜಾ ಮಾಡಿದೆ ಅಂತೇಳಿ ಕೂಡ ಹೇಳ್ತಾರೆ. ವಜಾ ಮಾಡಿದ್ದಾರೆ 2017ರಲ್ಲಿ ಡಾಕ್ಟರ್ ರಶ್ಮಿಯನ್ನು, 2020ಕ್ಕೇನು ಮತ್ತೆ ಕೆಲಸಕ್ಕೆ ಹಾಜರಾಗ್ತಾರೆ ಅದೇ ಬೆಳ್ತಂಗಡಿಯಲ್ಲಿ. ತನಿಖೆಗೆ ಹೋಗೋದಿಲ್ಲ, ಗೈರಾಗಿರ್ತಾರೆ ಇವರು ರಶ್ಮಿ, ಅವರನ್ನು ಅದಕ್ಕೆ ಕೆಲಸದಿಂದ ವಜಾ ಮಾಡ್ತಾರೆ.
ನಂತರ ಬೆಳ್ತಂಗಡಿಗೆ ಬರ್ತಾರೆ. ಯಾಕೆ ಹೋಗೋದಿಲ್ಲ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಗೆ ಡಾಕ್ಟರ್ ರಶ್ಮಿ ಅವರೇ? ಯಾಕೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಅಂತ ಹೇಳಿದರೆ ಅಷ್ಟು ಭಯನಾ? ಇನ್ನು ಸುಪ್ರೀಂ ಕೋರ್ಟಿಂದ ಆರ್ಡರ್ ಆಗುತ್ತೆ ಅಲ್ವ, ಆಗೇನು ಮಾಡ್ತೀರಿ ನೀವು? RTIಯಲ್ಲಿ ಅರ್ಜಿ ಹಾಕಿದಾಗ ಸರ್ಕಾರಿ ಹುದ್ದೆಯಲ್ಲಿರುವಾಗ ಕೊಡೋಕ್ಕಾಗೋದಿಲ್ಲ ಏನೋ ಒಂದು ಹಿಂಬರವನ್ನು ಕೊಟ್ಟಿದ್ದೀರಲ್ವ, ಅದಕ್ಕೆ ಕಂಪ್ಲೀಟ್ ಸರ್ವಿಸ್ ಲಿಸ್ಟನ್ನೇ ಕೇಳಿದ್ದೀವಿ. ಆಗೇನು ಕೊಡ್ತಾರೆ ಅಂತೇಳಿ ನೋಡುವ. ನಿಮ್ಮ ಮೇನ್ ಡಿಪಾರ್ಟ್ಮೆಂಟಿಗೆ ಹಾಕಿದ್ದೀವಿ. ಅದು ಅಲ್ಲದೆ ಈ ಯೋಗೀಶ ಅಯ್ಯೋ ಇಡೀ ಕೇಸನ್ನೇ ಹಾಳು ಮಾಡಿದಂಥವನು ಯಾವುದೋ ಒಂದು ಡಿಪಾರ್ಟ್ಮೆಂಟಲ್ಲಿದ್ದಾನಂತೆ, ಹೈಪೋಸ್ಟಲ್ಲಿ. ಇವನು ಕೂಡ ಆನೆ ಮಾವುತನ ಕೇಸಲ್ಲೂ ಕೂಡ ಫಿಕ್ಸ್ ಮಾಡೋಕ್ಕೆ ನೋಡಿರುವಂಥದ್ದು ಸಂತೋಷ್ ರಾವನ್ನು ಯೋಗೀಶ್. ಅದು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ ಏನು ಎತ್ತ ಅಂತೇಳಿ. ಯೋಚಿಸಿ, ಹಾಗಾದರೆ ಸೌಜನ್ಯ ವಿಚಾರದಲ್ಲಿ ತಪ್ಪು ಮಾಡಿದಂಥ ತನಿಖಾಧಿಕಾರಿಗಳನ್ನು ಶಿಕ್ಷೆಗೆ ಒಳಪಡಿಸಿ ಅಥವಾ ತನಿಖೆ ಮಾಡಿ ಅನ್ನುವಂಥ ವಿಚಾರದಲ್ಲಿ ಕೋರ್ಟೇ ಹೇಳಿದ್ರೂ ಅವರನ್ನು ತನಿಖೆ ಮಾಡದೆ, ಅಕ್ವಿಟಲ್ ಕಮಿಟಿ ಮಾಡದೆ, ಅವರನ್ನು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿಗೆ ತಗೊಳ್ಳದೆ ಅವರಿಗೆ ದೊಡ್ಡ ದೊಡ್ಡ ಪೋಸ್ಟ್ ಮತ್ತೆ ವಜಾ ಮಾಡಿದ್ರು ಬರ್ತಾರೆ ಅಂತ ಹೇಳಿದ್ರೆ ಏನ್ರಿ ಇದು ನಮ್ಮ ವ್ಯವಸ್ಥೆ? ಹಾಗಾದರೆ ಯಾರೇ ಇದು ಸೌಜನ್ಯಲನ್ನು ರೇಪ್ ಮಾಡಿರುವಂಥದ್ದು? ಪ್ರಭಾವಿ ವ್ಯಕ್ತಿ ಇದರಲ್ಲಿ ಇಲ್ಲ ಅಂತ ಹೇಳಿದರೆ ಸಾಧ್ಯನಾ ರೀ? ಈ ಉದಯ್ ಜೈನ್, ಧೀರಜ್ಗೆಲ್ಲ ಮಲ್ಲಿಕ್ ಜೈನನ್ನು ಅವರುಗಳು ಬಚಾವ್ ಮಾಡ್ತಾ ಇದ್ರ? ಮಾಡಿದ್ಯೋ ಹೋಗೋ ಜೈಲಿಗೆ ಅನುಭವಿಸು ಅಂತೇಳಿ ಬಿಡ್ತಾ ಇದ್ರು. ಯಾರ್ದು ಹೆಸರು ಕೆಡಿಸ್ತೀಯಾ ಇಲ್ಲಿ ಧರ್ಮಸ್ಥಳದ್ದು ಅಂತೇಳಿ ಹೇಳ್ತಾ ಇರಲಿಲ್ವ? ಹಾಗಾದರೆ ಯಾರು ಇರಬೇಕಲ್ವ? ಯಾರು ಪ್ರಭಾವಿ ಕಾಮಾಂಧ ಗೊತ್ತಾಗಬೇಕಲ್ವ? ಅದು ಸರ್ಕಾರ ಆಟ ಆಡುತ್ತೋ ಅಂತ್ಯ ಗ್ಯಾರಂಟಿ. ಸೌಜನ್ಯ ಪ್ರಕರಣದಲ್ಲಿ ಯಾವನು ಮಾಡಿದ್ದಾನೋ, ಯಾವನು ತಪ್ಪಿಸಿದ್ದಾನೋ ಎಲ್ರಿಗೂ ಕೂಡ ಕಟ್ಟಿಟ್ಟ ಬುತ್ತಿ. ನೋಡ್ತಾ ಇರಿ.